ಗಂಟೆ ಬರ್ತಾರೆ, ಸಂಜೆ ಗಂಟೆ ಏನೇನಿರುತ್ತೆ, ಯಾವ ಟೈಮಲ್ಲಿ ಏನೇನಿರುತ್ತೆ? ಪ್ರತಿದಿನ 6 ಸಬ್ಜೆಕ್ಟ್ಸ್ ಇರುತ್ತೆ ಅವ್ರಿಗೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಇರುತ್ತೆ. ಅದ್ರ ಜೊತೆಲಿ ವೀಕ್ಲಿ ಟ್ವೈಸ್ PE ಪೀರಿಯಡ್ ಇರುತ್ತೆ ಅವ್ರಿಗೆ, PT. ಓಕೆನಾ? ವೀಕ್ಲಿ ಟ್ವೈಸ್ ಕಂಪ್ಯೂಟರ್ ಮತ್ತೆ ರೋಬೋಟಿಕ್ಸ್ ಕ್ಲಾಸ್ ಕೂಡ ಇರುತ್ತೆ. ಅವ್ರಿಗೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಅವ್ರಿಗೆ ಥಿಯರಿ ಏನಿರಲ್ಲ. ಕಂಪ್ಯೂಟರ್ ಮತ್ತೆ ರೋಬೋಟಿಕ್ಸ್. ಒಂದು ಆಫೀಸ್ NOC ಅಂತ ಇರುತ್ತೆ, ಇನ್ನೊಂದು ಕ್ಲಾಸ್ NOC ಅಂತ ಇರುತ್ತೆ. ಸೊ ಆ ಕ್ಲಾಸ್ NOC ಯಾವಾಗ ಅವ್ರು ಓಕೆ ಮಾಡ್ತಾರೆ, ಎಲ್ಲ ಸಬ್ಜೆಕ್ಟ್ಸು ಕಂಪ್ಲೀಟ್ ಮಾಡಿದ್ರೆ, ಎಲ್ಲ ಕ್ಲಾಸ್ ವರ್ಕ್ಸು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅವ್ರು ಸೈನ್ ಮಾಡ್ತಾರೆ, ಇಲ್ಲ ಅವ್ರು ಸೈನ್ ಮಾಡಲ್ಲ. ಸೊ ಅಂತ ಮಕ್ಳಿಗೆ ಮಾತ್ರ ನಾವಲ್ಲಿ ರಿಸ್ಪಾಂಡ್ ಮಾಡಿಸ್ತೀವಿ. ಒಂದು ಪೇರೆಂಟ್ಸ್ ಆದ್ರೂ ಜವಾಬ್ದಾರಿ ತಗೋಬೇಕು. ನೋಟ್ಸ್ ಇನ್ಕಂಪ್ಲೀಟ್ ಇರೋದು ಕೂಡ ರಿಪೋರ್ಟ್ ಅಲ್ಲಿ ಹಾಕ್ತಾರೆ, ನಿಮ್ ಗ್ರೇಡ್ ಗ್ರೂಪ್ಸ್ ಅಲ್ಲಿ ಹಾಕ್ತಾರೆ. ಸೊ ನೀನ್ ಯಾಕೆ ಕಂಪ್ಲೀಟ್ ಮಾಡಿಲ್ಲ, ಕುತ್ಕೊಂಡು ಮಾಡು ಅನ್ನೋ ಜವಾಬ್ದಾರಿ ಆದ್ರೂ ಪೇರೆಂಟ್ಸ್ಗೆ ತಗೊಂಡ್ಬೇಕು, ಮಾಡಿಸಿ ಕಳಿಸ್ಬೇಕು. ಇಲ್ಲ ಇಲ್ಲಿ ಟೀಚರ್ಸ್ ಹೋಲ್ಡ್ ಮಾಡಿ ಅವರು ಇರ್ತಾರೆ, ಅವ್ರ ಸಮೇತ ಅವರು ಕೂತ್ಕೊಂಡು ಅವ್ರ ಜೊತೆಲೆ ಮಾಡಿಸಿ ಕಳಿಸ್ತಾರೆ. ಸೊ ಅದಕ್ಕೆ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ಟ್ಯೂಷನ್ಗೆ ಏನಾದ್ರು ಕಲಿಸ್ಬೇಕು ಅವಶ್ಯಕತೆ ಇದ್ರೆ, ಇವಾಗ ಒಂದ್ಸತಿ 5 ಬಿಡ್ತೀರಾ, 5:30, 6 ಆಗುತ್ತೆ. ಇವಾಗ ಒಂದೊಂದು ಸಬ್ಜೆಕ್ಟ್ ವೀಕೆಂಡ್ ಬಿಡ್ತಾರೆ, ಟ್ಯೂಷನ್ ಬಿಡಬೇಕಾ ಬೇಡವಾ? ನಾನು 10ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ತೀನಿ ನಾನು ಅದನ್ನು. 1ನೇ ಕ್ಲಾಸಿನ ಮಗಳು ಅಥವಾ LKG ಮಗುಗೂ ಟ್ಯೂಷನ್ ಹಾಕೋದನ್ನ ನಾನು ನೋಡಿದ್ದೀನಿ ಅದನ್ನು, ಆಯಿತಾ? ಈಗ ನೀವು ಫೀಸ್ ಕಟ್ಟೋದು ಯಾಕೆ ಶಾಲೆಗೆ? ಅದೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ, ಪ್ಯಾಷನ್ ಆಗೋಗ್ಬಿಟ್ಟಿದೆ. ಈಗ ಪೇರೆಂಟ್ಸ್ಗೂ ಕೂಡ ಅದನ್ನ ಯಾಕೆ ಆಗ್ತಾರೆ ಅಂದ್ರೆ, ಅದನ್ನ ಪೇರೆಂಟ್ಸ್ ಅವ್ರದ್ದೇನೋ ವೈಯಕ್ತಿಕ ಜವಾಬ್ದಾರಿಗಳಿರುತ್ತೆ, ಅದನ್ನ ನಿಭಾಯಿಸೋದಕ್ಕೋಸ್ಕರ ಅದನ್ನ ಇವರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಅದನ್ನ ಕರ್ಕೊಂಡು ಹೋಗಿ ಕೆಲವರು ಹಾಕೋರಿದ್ದಾರೆ. ಅದನ್ನ ಆಯ್ತಾ, ಮಗು ಚೆನ್ನಾಗಿ ಓದ್ತಾನೆ ಆದ್ರೂ ಕೂಡ ಟ್ಯೂಷನ್ ಬೇಕು ಅಂತ ಒಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ಬಿಟ್ಟಿದೆ ಅದನ್ನ, ಗೊತ್ತಾಯ್ತಿದಾ? ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, ಅದನ್ನ ಪ್ರೈವೇಟ್ ಟ್ಯೂಷನ್ಸ್ ಅನ್ನೋದು ಬೇಡ. ಓಕೆನಾ? ನೀವು ಶಾಲೆಗೆ ಕಷ್ಟಪಟ್ಟು ಆಯ್ತಾ ಶುಲ್ಕವನ್ನು ಕಟ್ತೀರ, ಅದಕ್ಕೆ ನ್ಯಾಯಬದ್ಧವಾದ, ಪ್ರಾಮಾಣಿಕವಾದ ಆಯ್ತಾ ಗುಣಮಟ್ಟದ ಶಿಕ್ಷಣ ನೀಡುವಂಥದ್ದು ಯಾರ ಜವಾಬ್ದಾರಿ ಇದು? ಶಾಲೆಯ ಜವಾಬ್ದಾರಿ ಅದನ್ನ. ಓಕೆನಾ? ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿರೋದ್ರಿಂದ ಅದನ್ನ ಈ ಟ್ಯೂಷನ್ ಅನ್ನೋದು ಬೇಡ. ಅದನ್ನ ನೋ ಮ್ಯಾನಿಪುಲೇಷನ್, ಜೆನ್ಯೂನ್ ರಿಸಲ್ಟ್ ವಿತೌಟ್ ಎನಿ ಪ್ರೈವೇಟ್ ಟ್ಯೂಷನ್ಸ್ ಅಂತ ಹಾಕಿದೀವಿ ನಾವು. ಏನಕ್ಕೆ ಹಾಕಿದೀವಿ ಅದನ್ನ? ಈಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪಾಪ ಶಿಕ್ಷಕರೆಲ್ಲರೂ ಬಂದು ಅದನ್ನ ಕಷ್ಟಪಡ್ತಾರೆ. ಅದನ್ನು ನೀವು ಟ್ಯೂಷನ್ಗೆ ಹಾಕ್ತೀರಾ, ಅರ್ಥ ಆಯ್ತಾ? ನೀವು ನಾಳೆ ಏನಂತ ಹೇಳ್ತೀರಾ? ನೀವು ಅದನ್ನ ಇವರೆಲ್ಲ ಶ್ರಮ ಪಟ್ಟಿದಾರಲ್ಲ, ಹಾಕಿದಾರಲ್ಲ, ಅಲ್ಲ ಕೂಡ ಅದನ್ನ ಅದಕ್ಕೆ ಗೌರವ ಇಲ್ಲ ಯಾವಾಗ ನೀವು ಟ್ಯೂಷನ್ಗೆ ಹಾಕ್ತಾರೆ. ಅದಕ್ಕೆ ನಾನು ಏನು ರಿಸ್ಕ್ ತಗೊಂಡಿದ್ದೀನಿ ಅಂದ್ರೆ, ಅದನ್ನ ಸೋಲೇ ಇಲ್ಲಿ ಅದಾಯ್ತಾ, ಗೆಲುವೇ ಇಲ್ಲಿ, ಅದನ್ನ ಜವಾಬ್ದಾರಿ ಯಾರದು? ನಮ್ದೇ ಜವಾಬ್ದಾರಿ. ಈ ತರ ಟೀಚರ್ 5:30 ತನಕ ಕುತ್ಕೊಂಡು ಮಾಡ್ತಾರ, ಎಷ್ಟು ಪುಣ್ಯ ಅಂತ ಇರ್ತಾರೆ. ನಮ್ಮನ್ನ ನೀನು ಸೇರ್ಸಿರೋ, ನಾನು ನೆಕ್ಸ್ಟ್ ಡೇ ಸೇರಿಸ್ತೀನಿ ಅಂತಾರೆ. ಆದರೆ ಯಾರು ಇಲ್ಲ ಟೀಚರ್ಸ್ ಹೇಳ್ಕೊಡೋದು. ಅವ್ರು 3:30 ಅಷ್ಟೇ ಬೇರೆ ಸ್ಕೂಲಲ್ಲಿ, ಬಟ್ ಇಷ್ಟು ಹೇಳ್ಕೊಡೋದು ತುಂಬಾ ರಿಸ್ಕೆ ಟೀಚರ್ಸ್. ಟ್ಯೂಷನ್ಗೆ ನಾನು ಬೇರೆ ಕಡೆ ಹಾಕ್ತೀನಿ ಏನಾಗಿದೆ, ನಮ್ಮ ಶಾಲೆಯಲ್ಲಿ ಪ್ರವೇಶ ನಿಷೇಧ ಅಷ್ಟೇ. ಇವಾಗ ಅವ್ರ ಮೈಂಡಲ್ಲಿ ಬರ್ಬೋದು, ಮೇ ಬಿ ಮ್ಯಾಮ್ ಇರಲ್ಲ, ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ ಇರಲ್ಲ, ನನಗೆ ಡೌಟ್ ಇದೆ, ನಾನೇನೋ ಕೇಳಬೇಕು. ಸೊ ಆ ರೀತಿ ಯಾವುದೇ ರೀತಿ ಮಕ್ಕಳ ಮೈಂಡಲ್ಲಿ ಬರದೇ ಇರಲಿ. ಬಿಕಾಸ್ ಯಾವುದೇ ಟೈಮಲ್ಲಾದರೂ ಪರವಾಗಿಲ್ಲ, ನಮ್ಮ ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ. ಓಕೆನಾ? ನಮಗೆ ಡೈರೆಕ್ಟ್ ಆಗಿ 9th, 10th, 8th ಬಿಹಾರ, UP, ಜಾರ್ಖಂಡು, ತಮಿಳುನಾಡು ಮತ್ತೆ ಕೇರಳ, ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಸೇರ್ತಾರೆ. ಅವರು ಹಾಗಾಗಿ ವರ್ಣಮಾಲೆ ಕಲಿಬೇಕಾಗಿದ್ದು ಎಲ್ಲಪ್ಪ ಅಂದ್ರೆ LKG, UKG ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಈಗ ನಾನು ಹೈಸ್ಕೂಲ್ ಟೀಚರ್ ಆಗಿ SSLC ರಿಸಲ್ಟ್ ಮೇಲೆ ಫೋಕಸ್ ಮಾಡೋಣ ಅಥವಾ ಆ ಮಕ್ಕಳಿಗೆ ನಾನು ಹೇಳ್ತಾ ಕೂತ್ಕೊಳ್ಳ ಬಂದು, ಅದಕ್ಕೆ ಅಂತ ಹೇಳಿ ಒಂದು ನಾವು ಸೆಷನ್ ಅನ್ನ ಮಾಡಿರ್ತೀವಿ. ಏಪ್ರಿಲ್ ಅಲ್ಲಿ, ಮೇ ಅಲ್ಲಿ ನಾವೇನ್ ಮಾಡ್ತೀವಿ, ಬೇಸಿಕ್ಸ್ ಅಂತ ಮಾಡ್ತೀವಿ. ಸುಮಾರು 1-2 ತಿಂಗಳು ಮಾಡಿರ್ತೀವಿ. ಆ 2 ತಿಂಗಳು ಅಂತ ಮಕ್ಕಳಿಗೆ ಸಹಾಯ ಆಗಲಿ ಅಂತಾನೆ ಮಾಡಿರ್ತೀವಿ. ಆದ್ರೆ ಆ ಮಕ್ಕಳು ಯಾರು ಅಡ್ಮಿಷನ್ ಆಗಿರೋದಿಲ್ಲ, ಜಾಯಿನ್ ಆಗಿರೋದಿಲ್ಲ. ಆ ಬೇಸಿಕ್ಸ್ ನಾಲೆಡ್ಜ್ ಇಂದ ಅವರು ಅವಾಯ್ಡ್ ಆಗಿರ್ತಾರೆ. ಕನ್ನಡ ಟೀಚರ್ ಅನ್ನ ಒಂದು ಸೇವೆ ಅಂತ ತಿಳ್ಕೊಂಡು ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ಪೇರೆಂಟ್ಸು ಮತ್ತೆ ಸ್ಟೂಡೆಂಟ್ಸು ಸ್ಪಂದಿಸಿದ್ರೆ, ನಾವ್ ಹೇಳಿದ ಮಾತು ಕೇಳಿದ್ರೆ ಖಂಡಿತ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಮಕ್ಕಳು ಯಾವ ಲೆವೆಲ್ ಅಲ್ಲಿ ಇರ್ತಾರೋ ಆ ಲೆವೆಲ್ಗೆ ಹೋಗಿ ಅವರು ಹೇಳ್ಕೊಡುವಂತಹ ಅತ್ಯುತ್ತಮ ಕನ್ನಡ ಶಿಕ್ಷಕರು ಅವರು. ಯಾಕಂದ್ರೆ ನೋಡಿದ್ದೀನಿ ನಿಮಗೆ
ಈಗ ಯಾರೋ ಒಬ್ರು ಔಟ್ ಆಫ್ ಸ್ಟೇಟ್ ಬಂದಿದ್ದಾರೆ ಅಂದ್ರೆ ಅದನ್ನ ಅವ್ರಿಗೆ ಕನ್ನಡ ಗೊತ್ತಿರಲ್ಲ, ಆದ್ರೂ ಕನ್ನಡ ಕಲಿಸ್ಬೇಕು. ಹೆಂಗ್ ಕಲಿಸ್ಬೇಕು? ಅವರು ಬೇರೆ ಭಾಷೆಯನ್ನು ಪ್ರಯೋಗ ಮಾಡ್ಬೇಕಾಗತ್ತೆ, ಅವ್ರು ಇಂಗ್ಲಿಷ್ ಅಲ್ಲಿ ಕನ್ವರ್ಸೇಷನ್ ಮಾಡ್ಬೇಕಾಗತ್ತೆ. ಅವ್ರು ಎರಡೂ ಎಕ್ಸ್ಪರ್ಟ್ ಇದ್ದಾರೆ, ಅವರು ಇಂಗ್ಲಿಷಲ್ಲೂ ಮಾತಾಡ್ತಾರೆ, ಅವರು ಕನ್ನಡನೂ ಮಾತಾಡ್ತಾರೆ ಅದನ್ನ. ಸೊ ಆ ರೀತಿ ಭಾಷಾ ವೈವಿಧ್ಯ ಪರಿಪೂರ್ಣತೆ ಹೊಂದಿರುವಂತಹ ಅವರು ಕನ್ನಡ ಶಿಕ್ಷಕರು ಅವರದನ್ನ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನನಗಂತೂ ಕೂಡ. ಸರ್ ನಾವು ಕೂಡ ಮಕ್ಕಳನ್ನ ಇಲ್ಲೇ LKG UKG ಇಂದ ಓದಿಸಿರೋದು. ಇನ್ನೂರು ಯಾವುದೇ ಟ್ಯೂಷನ್ಗೂ ಕೂಡ ಕಳಿಸಿಲ್ಲ, ಯಾವುದಕ್ಕೂ ಕೂಡ ಕಳಿಸಿಲ್ಲ, ಬೇರೆ ಸ್ಕೂಲು ಮತ್ತೆ ಮನೆ. ಮಗಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಓದ್ತಾಳೆ, ಸಂಸ್ಕಾರವಾಗಿದೆ, ಮನೆ ಕೆಲಸ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಜೊತೆಗೆ ಜೋಡಿಸ್ಕೊಂಡು ಸ್ಕೂಲಲ್ಲಿ ಎಲ್ಲ ಜೊತೆ ಜೋಡಿಸ್ಕೊಳ್ತಾರೆ. ಕಾರಣ ಏನಪ್ಪಾ ಅಂದ್ರೆ ನೀವೆಲ್ಲ ಟೀಚರ್ಸ್ ಇಂದಾನೆ.